ಇದು ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಸಂಗೀತಗಾರರು ಇದ್ದಾರೆ, ಹಾಡಿರೋರು ಇದ್ದಾರೆ, ಹಾಡು ಬರೆದಿರೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಕೈವಾರ್ ಗೋಪಿನಾಥ್ ಅವರು ಎಷ್ಟೋ ಜನಕ್ಕೆ ಪರಿಚಯ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಅವರು ಒಬ್ಬರು ವಿಶೇಷವಾದ ಸಾಹಿತಿಯರು. ಆ್ಯಕ್ಚುಲಿ ಅವರು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದರು. ಅವರ ಹವ್ಯಾಸಿ ಕಲಾವಿದರು, ಅಂದರೆ ಅವರು ಪೆನ್ಸಿಲ್ ಸ್ಕೆಚಸ್ ಮಾಡ್ತಿದ್ರು, ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಆರ್ಟ್ಸ್ ಎಲ್ಲ ಮಾಡಿದ್ದಾರೆ. ನಮ್ಮನೇಲಿ ಇನ್ನೂ ಇದೆ, ಅದೆಲ್ಲ ಆರ್ಟ್ ಮಾಡ್ತಿದ್ರು. ಆಮೇಲೆ ಸ್ಲೋಲಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಒದಿಸ್ಕೊಂಡ್ರು ಅವ್ರನ್ನ. ಲೈಕ್ ಅವರು ಬೇಕಾದಷ್ಟು ಸೈನ್ಸ್ ಆರ್ಟಿಕಲ್ಸ್ ಬರೆದಿದ್ದಾರೆ. ಮೋರ್ ದೆನ್ 500 ಸೈನ್ಸ್ ಆರ್ಟಿಕಲ್ಸ್ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಅದಲ್ಲದೆ ಅವ್ರದ್ದು 56 ಬುಕ್ಸು ಸೈನ್ಸ್ ಮೇಲೆ ಬರೆದಿರೋದು ಪಬ್ಲಿಷ್ ಆಗಿದೆ. ಸೊ ಅದಲ್ಲದೆ ಅವರು ಇಂಗ್ಲೀಷ್ ಪುಸ್ತಕನೂ ಒಂದು ಬರೆದಿದ್ದಾರೆ, ಅಂದರೆ ಮೈಲ್ ಸ್ಟೋನ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಂತ. ಅದು ಬಿಡುಗಡೆ ಆಗಿದೆ ನವ ಕರ್ನಾಟಕ ಪಬ್ಲಿಕೇಶನ್ಸ್ ಇಂದ. ಸೊ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಸಾಧನೆಗಳು, ಪ್ಲಸ್ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅವ್ರಿಗೆ. ಸೊ ಸೈನ್ಸ್ ರೈಟಿಂಗ್ ಇದರಲ್ಲಿ. ಸೊ ಅವ್ರು ಇವತ್ತಿಲ್ಲ, ಬಟ್ ಅವರ ಇವತ್ತು ಹುಟ್ಟಿದಪ್ಪ ಇವತ್ತು. ಸೊ ಅವರು ಕೆಲವು ಹಾಡುಗಳೆಲ್ಲ ಬರೆದಿದ್ದಾರೆ. ಅದರಲ್ಲಿ ಕೆಲವು ಹಾಡುಗಳನ್ನ ಆರಿಸ್ಕೊಂಡು ಇದನ್ನ ಒಂದು ಆಲ್ಬಮ್ ಮಾಡಿದ್ವಿ. ಸೊ ಇದು ಅವರ ವೃತ್ತಿ ಜೀವನದಲ್ಲಿ ಅವರ ಪ್ರವೃತ್ತಿನೇ ವೃತ್ತಿ ಆಗೋಯ್ತು. ಸೊ ಅವರು ಕಂಪ್ಯೂಟರ್ ಗೊತ್ತಿಲ್ಲದ್ರೂ ಕಂಪ್ಯೂಟರ್ ತೊಗೊಂಬಂದರು, ಕಂಪ್ಯೂಟರ್ ಕಲ್ತ್ಕೊಂಡ್ರು. ಆಮೇಲೆ ಕನ್ನಡ ಟೈಪ್ ರೈಟಿಂಗ್ ಆ್ಯಂಡ್ ಇಂಗ್ಲೀಷ್ ಟೈಪ್ ರೈಟಿಂಗ್ ಎರಡೂ ಕಲ್ತ್ಕೊಂಡ್ರು ರಿಟೈರ್ ಆದಮೇಲೆ. ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು, ಬರಿತಾ ಇದ್ರು ಸಾಹಿತ್ಯ ಎಲ್ಲ. ನಮ್ಮ ತಂದೆಯವರು ಅವ್ರು ಎಷ್ಟು ಫಾಸ್ಟ್ ಆದರು ಅಂದರೆ, ಕಂಪ್ಯೂಟರ್ ಕಲ್ತ್ಕೊಂಡ್ಮೇಲೆ ಇವತ್ತು ಸಾಯಂಕಾಲ ಅವ್ರ ಇಮೇಲಲ್ಲಿ ಆರ್ಟಿಕಲ್ ಕಳಿಸಿದ್ರೆ ನಾಳೆ ಬೆಳಗ್ಗೆ ಪಬ್ಲಿಷ್ ಆಗೋದು. ಆಮೇಲೆ ಹಿ ವಾಸ್ ಸೋ ಗುಡ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ನೀವು ಇಂಗ್ಲೀಷ್ನಲ್ಲಿ ಅವರು ಸೆಂಟೆನ್ಸ್ ಓದ್ಕೊಂಡು ಅದೇ ಥರ ಕನ್ನಡದಲ್ಲಿ ಸುಮ್ಮನೆ ಹಾಗೆ ಬರೆಯೋ, ಟ್ರಾನ್ಸ್ಲೇಟ್ ಮಾಡೋದು ಇಮ್ಮಿಡಿಯೇಟ್. ಆಮೇಲೆ ಕನ್ನಡದಲ್ಲಿ ಓದಿದ್ರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಇಟ್ ವಾಸ್ ಸೋ ಫಾಸ್ಟ್. ಸೊ ಅವರು ಹಿ ವಾಸ್ ವೆರಿ ಸಿಂಪಲ್ ಮ್ಯಾನ್. ಸೊ ಹಿಸ್ ಸಿಂಪ್ಲಿಸಿಟಿ ಮೇಡ್ ಹಿಮ್ ಅ ಬಿಗ್ ಮ್ಯಾನ್ ಅನ್ಸುತ್ತೆ. ಯಾಕಂದ್ರೆ ಅವ್ರು ಯಾವತ್ತೂ ದುಡ್ಡುಗೋಸ್ಕರ ಬರೀಲೇ ಇಲ್ಲ, ದುಡ್ಡು ಅವ್ರ ಹಿಂದೆ ಬರ್ತಾ ಇತ್ತು. ಸೊ ದಟ್ ಈಸ್ ದ ಕೈಂಡ್ ಆಫ್ ವರ್ಕ್ ಹಿ ಹಸ್ ಗಿವನ್ ಇನ್ ದ ಸಾಹಿತ್ಯ ಕ್ಷೇತ್ರದಲ್ಲಿ. ಅವರ ತಂದೆ ಕೂಡ ನಾಟಕ ಬರೀತಾ ಇದ್ರು. ಮೈ ಗ್ರ್ಯಾಂಡ್ ಫಾದರ್ ಹ್ಯಾಸ್ ರಿಟನ್ 75 ಡ್ರಾಮಾಸ್ ಡ್ಯೂರಿಂಗ್ ಹಿಸ್ ಟೈಮ್, and that was published by my father. So ಎಲ್ಲ both of them were government employees. My father was employee in BML. ಸೊ ಅವರ 30 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅದಲ್ಲದೆ ಮುಂಚೆ ITIನಲ್ಲಿ ಒಂದು 3-4 ವರ್ಷ ಕೆಲಸ ಮಾಡಿದ್ರು. ಸೊ ಇದು ಹವ್ಯಾಸಿ ಅವ್ರದ್ದೆಲ್ಲ. ಸೊ ಅದನ್ನು ಬರೆದು ಸಣ್ಣ ಕಥೆಗಳು ಬರೀತಾ ಇರೋದು. ಯು ಟೇಕ್ ಎನಿ ಮ್ಯಾಗ್ಝಿನ್ ಇನ್ ಕನ್ನಡ, ಅದರಲ್ಲಿ ಅವ್ರ ಆರ್ಟಿಕಲ್ಸ್ ಬಂದಿದೆ ಅವ್ರ ಟೈಮಲ್ಲಿ. ಸೊ ಲೈಕ್ ಸುಧಾ, ತರಂಗ, ಮಯೂರ, ಕಸ್ತೂರಿ, ಬಾಲವಿಜ್ಞಾನ, ಮತ್ತು ಇನ್ನೂ ಎಷ್ಟೋ. ಯು ಟೇಕ್ ಎನಿ ಸೈನ್ಸ್ ದಟ್ ಈಸ್ ಇದು ಎನಿ ಮ್ಯಾಗ್ಝಿನ್, ಅದರಲ್ಲೂ ಬಂದಿದೆ. ಇವನ್ ವಿನೋದ ಅಂತ ಸಣ್ಣ ಮ್ಯಾಗ್ಝಿನ್ ಒಂದು ಬರುತ್ತೆ, ಅದರಲ್ಲೂ ಅವ್ರದ್ದು ಪಬ್ಲಿಷ್ ಆಗಿದೆ. ಹಾಂ, ಅದರಲ್ಲಿ ಸುಧಾದಲ್ಲಿ ಅವರೊಂದು ಕಥೆನೂ ಪಬ್ಲಿಷ್ ಆಗಿತ್ತು. ಸೊ ಅದು ಫೇಮಸ್ ಆಗಿತ್ತು ಆಗಿನ ಕಾಲಕ್ಕೆ. ಸೊ ಅದು ಏನು ಅಂದರೆ, ಹೇಳ್ತೀನಿ, ಕುಜಗ್ರಹದಲ್ಲಿ ಪ್ರೇಮಿಗಳು ಅಂತ. ಸೊ ಅದು ಅವರ ಆರ್ಟಿಕಲ್ ಬರೆದಿದೆ ಆವಾಗ 80s. ಇವಾಗ ಕುಜಗ್ರಹದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಆವಾಗಲೇ ಕುಜಗ್ರಹದಲ್ಲಿ ಪ್ರೇಮಿಗಳು ಅಂತ ಸೈನ್ಸ್ ಆರ್ಟಿಕಲ್ ಕತೆ ಬರೆದಿದ್ರು ಅವಾಗ. ಸೊ ಇದು ಹಿ ಹ್ಯಾಸ್ ಡನ್ ಇಟ್ ಫಾರ್ ಹಿಮ್ಸೆಲ್ಫ್. ಬಟ್ ಅವರು ಸುಮ್ಮನೆ ಬರಿತಾನೆ ಇದ್ರು. ಸೊ ಇವನ್ ನಾವು ಸ್ಟೂಡೆಂಟ್ಸ್ ಆಗಿರ್ಬೇಕಾದ್ರು ಅಷ್ಟೇ, ಅವರು ರಾತ್ರಿ ಎಲ್ಲ ಕೂತ್ಕೊಂಡು ಬರೆಯೋರು.